12 ವರ್ಷದ ಬಾಲಕಿ ಬಗ್ಗೆ ಜಯಂತ ಏನು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾನೆ. ರಹಸ್ಯದಲ್ಲಿ ಶೋಧ ನಡೆಸುವಂತೆ ಎಸ್ಐಟಿ ತಂಡಕ್ಕೆ ದೂರನ್ನ ಆತ ನೀಡಿದ್ದಾನೆ. 13ನೇ ಪಾಯಿಂಟ್ ಬೆನ್ನಲ್ಲೇ ಆ ಸ್ಥಳದಲ್ಲಿ ಕಾರ್ಯಾಚರಣೆ ಆಗುತ್ತಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಬೆಳ್ತಂಗಡಿ ಪ್ರದೇಶದಲ್ಲಿ ಕಲ್ಲೇರಿ ಗ್ರಾಮದಲ್ಲಿ ಎಸ್ಐಟಿ ಉತ್ಖನನವನ್ನ ನಡೆಸುತ್ತಾ ಅನ್ನೋದನ್ನ ನೋಡಬೇಕಾಗಿದೆ. ಜಯಂತ್ ಟಿ ಅನ್ನುವಂತಹ ವ್ಯಕ್ತಿ ಆತ ದೂರಿದ್ದ. ತಾನು ಕೂಡ ಒಬ್ಬ ಪ್ರತ್ಯಕ್ಷ ಸಾಕ್ಷಿ. ಎಸ್ಐಟಿ ತಂಡ ಇಷ್ಟೊಂದು ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ತನಗೆ ಗೊತ್ತಿದ್ದದನ್ನ ತಾನು ಹೇಳಬೇಕಾಗಿದ್ದದ್ದು ತಂದು ಕರ್ತವ್ಯ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಬಂದು ಹೇಳ್ತಾ ಇದ್ದೇನೆ, ತಾನು ಅನಾಮಿಕ ಅಲ್ಲ, ನಾನು ಮುಖ ಇರುವಂತಹ ವ್ಯಕ್ತಿ ಅಂತ ಹೇಳಿ ಅವನು ವಾಯ್ಸ್ ರೈಸ್ ಮಾಡಿದ್ದ. ಜೊತೆಯಲ್ಲಿ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದ. ಜೊತೆಯಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಡಿ ಅಂತಂದ್ರೆ ಇಲ್ಲ, ನನಗೆ ಪೊಲೀಸರ ಮೇಲೆ ನಂಬಿಕೆ ಇಲ್ಲ, ಎಸ್ಐಟಿ ತಂಡಕ್ಕೆ ನಾನು ಕಂಪ್ಲೇಂಟ್ ಅನ್ನ ಕೊಡ್ತೀನಿ ಅಂತ ಆತ ಹೇಳ್ದ. ನಂತರದಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಂತಹ ಎಸ್ಐಟಿ ತಂಡದ ಅಧಿಕಾರಿಗಳು ಪೊಲೀಸ್ ಸ್ಟೇಷನ್ ವರೆಗೂ ಬರಬೇಕಾಯ್ತು. ಯಾಕೆಂದ್ರೆ ಆತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದಕ್ಕೆ ರೆಡಿ ಇರಲಿಲ್ಲ. ನಂತರದಲ್ಲಿ ಎಸ್ಐಟಿ ಅಧಿಕಾರಿ ಬಂದು ಹೇಳಿದ್ರು, ಇಲ್ಲ, ಕಂಪ್ಲೇಂಟ್ ಅನ್ನ ಇಲ್ಲಿಯೇ ರಿಜಿಸ್ಟರ್ ಮಾಡಬೇಕಾಗತ್ತೆ ಪೊಲೀಸರು ನಂತರದಲ್ಲಿ ತಮಗೆ ಹಸ್ತಾಂತರವನ್ನ ಮಾಡಬೇಕು, ಆಮೇಲೆ ನಾವು ಪ್ರಕರಣವನ್ನ ಕೈಗೆತ್ತಿಕೊಳ್ತೇವೆ ಅಂತೇಳಿ. ಹಾಗಾಗಿ ಆತ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನ ದಾಖಲಿಸಿದ್ದಾನೆ. ನಂತರದಲ್ಲಿ ಎಸ್ಐಟಿ ತಂಡ ಆ ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗಿದೆ ಅಂತ ಹೇಳುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಈ 13ನೇ ಪಾಯಿಂಟ್ ಏನು ಶೋಧ ಕಾರ್ಯಾಚರಣೆ ಮುಗಿಯುತ್ತೆ, ಅದಾದ ನಂತರದಲ್ಲಿ ಕಲ್ಲೇರಿಯಲ್ಲಿ ಆತ ಹೇಳಿದ ಪ್ರಕಾರ 13ರಿಂದ 15 ವರ್ಷದ ಬಾಲಕಿಯನ್ನ ಸ್ಕೂಲ್ ಬ್ಯಾಗ್ ಸಮೇತವಾಗಿ ಅಲ್ಲಿ ಹೂಳಲಾಗಿದೆ ಮತ್ತು ಒಳ ಉಡುಪುಗಳು ಮಿಸ್ಸಿಂಗ್ ಆಗಿದ್ವು, ಕತ್ತಿನ ಭಾಗದಲ್ಲಿ ಗಾಯದ ಗುರುತುಗಳಿದ್ವು ಅನ್ನುವಂತಹ ಮಾಹಿತಿಯನ್ನ ಕೂಡ ಆತ ಹೇಳಿದ್ದ. ಕಂಪ್ಲೇಂಟ್ ನಲ್ಲಿ ಕೂಡ ಅದೇ ರೀತಿಯಾಗಿ ದೂರನ್ನ ದಾಖಲಿಸಿದ್ದಾನೆ ಆ ಒಂದು ಜಯಂತ್ ಅನ್ನುವಂತಹ ವ್ಯಕ್ತಿ. ಹಾಗಾಗಿ ಕಲ್ಲೇರಿಯ ಬಗ್ಗೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲ್ಲೇರಿಯಲ್ಲಿ ಕೂಡ ಶೋಧವನ್ನ ಪೊಲೀಸರು ನಡೆಸ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಪೊಲೀಸರು ಮೀನ್ಸ್ ಎಸ್ಐಟಿ ತಂಡ. ಒಟ್ನಲ್ಲಿ ಇದೀಗ ತನಿಖೆ ಮತ್ತಷ್ಟು ಮುಂದುವರಿತಾ ಇದೆ. ಪೊಲೀಸ್ ಎಸ್ಐಟಿ ತಂಡ ಕೂಡ ಪ್ರಕಟಣೆಯನ್ನೇ ನೀಡಿತ್ತು. ಯಾರಾದರೂ ಮಾಹಿತಿಗಳು ಇದ್ದಲ್ಲಿ ಸಾರ್ವಜನಿಕರು ಕರೆ ಮಾಡಿ, ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿಯನ್ನ ಹಂಚಿಕೊಳ್ಳಬಹುದು, ನಿಮ್ಗೆ ಗೊತ್ತಿದ್ದ ಮಾಹಿತಿಗಳನ್ನ ಅಂತ ಹೇಳಿ. ಹಾಗಾಗಿ ಆತ ಮುಂದೆ ಬಂದು ಸಪೋರ್ಟಿವ್ ಆಗಿ ತಾನಿರ್ತೀನಿ ತಂಡಕ್ಕೆ ಅಂತ ಹೇಳಿ ತಂದು ಒಂದು ಸಾಕ್ಷಿ ಇದೆ ಅಂತ ಹೇಳಿ ಹೇಳಿದ್ದ. ಹಾಗಾಗಿ ಪ್ರತ್ಯಕ್ಷದರ್ಶಿ ನಾನು, ಪ್ರತ್ಯಕ್ಷ ಕಂಡವನು ನಾನು ಅಂತ ಆತ ಹೇಳಿದ್ದ. ನಂತರದಲ್ಲಿ ಈ 13ನೇ ಪಾಯಿಂಟ್ ಆದ ನಂತರದಲ್ಲಿ ಕಲ್ಲೇರಿ ಅನ್ನುವಂತಹ ಜಾಗದಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಅನಾಮಿಕ ವ್ಯಕ್ತಿಯನ್ನು ಸ್ಫೋಟಕ ಮಾಹಿತಿ ಬಹಿರಂಗ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಒಟ್ನಲ್ಲಿ ಇದು ನೋಡಿ, ಪ್ರಕರಣ ಎಸ್ಐಟಿ ತಂಡ ರಚನೆಯಾಗಿ ಧರ್ಮಸ್ಥಳ ನೇತ್ರಾವತಿ ನದಿ ಪಕ್ಕದಲ್ಲಿ, ಸ್ನಾನಘಟ್ಟದ ಪಕ್ಕದಲ್ಲಿ ಏನು ಶೋಧ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಅಲ್ಲಿಂದನೂ ಕೂಡ ಸ್ಫೋಟಕ ಮಾಹಿತಿ ಅಂತ ಬರ್ತಾನೆ ಇದೆ. ಆದ್ರೆ ಇದುವರೆಗೂ ಕೂಡ ಸ್ಫೋಟ ಆಗಿದ್ದು ಏನೂ ಇಲ್ಲ. ನೂರಾರು ಶವಗಳು ಅಂತ ಬೊಬ್ಬೆ ಹಾಕ್ತಾ ಇದ್ದಾರೆ. ಆದ್ರೆ ಒಂದು ಇಂಟ್ಯಾಕ್ಟ್ ಆಗಿರುವಂತಹ ಶವ, ತಲೆಯಿಂದ ಕಾಲ್ವರೆಗೂ ನೀಟಾಗಿ ಇಡೀತಾಗಿ ಶವ, ಅಸ್ಥಿಪಂಜರ ಸಿಕ್ಕಿದೆಯಪ್ಪ ಇಂತಲ್ಲಿ ಒಂದು ಮಹಿಳೆಯ ಅಸ್ಥಿಪಂಜರ ಇಡಿಯಾದಾಗಿ ಸಿಕ್ಕಿದೆ ಅನ್ನುವಂಥದ್ದು ಇದುವರೆಗೂ ಕೂಡ ಇಲ್ಲ.